ನನ್ನ ಹೆಸರು ಅರ್ಚನಾ. ನಮ್ಮ ಮನೆಗೆ ಕೆಲಸಕ್ಕೆ ಬರುತ್ತಿದ್ದ ರಘು ಸುಮಾರು 22ರಿಂದ 23 ವರ್ಷದವನು. ನೋಡೋಕೆ ಸಿಂಪಲ್ ಆದ್ರೆ ತುಂಬಾ ಗಟ್ಟಿಮುಟ್ಟಾಗಿದ್ದ, ದಷ್ಟಪುಷ್ಟವಾದ ದೇಹ. ಮಾತು ಕಡಿಮೆ, ಆದರೆ ಕೆಲಸ ತುಂಬಾ ಚುರುಕು. ಮನೆಗೆ ಬಂದು ತನ್ನ ಕೆಲಸಗಳನ್ನು ಮುಗಿಸಿ ಹೋಗುತ್ತಿದ್ದ. ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ನೆಲದ ಮೇಲೆ ಎಣ್ಣೆ ಚೆಲ್ಲಿದ್ದುದನ್ನು ಗಮನಿಸದೆ ಕಾಲು ಜಾರಿಬಿದ್ದೆ. ಆ ಕ್ಷಣದಲ್ಲಿ ಏನಾಯಿತು ಅಂತ ನನಗೆ ಸರಿಯಾಗಿ ನೆನಪಿಲ್ಲ. ಆದರೆ ಕಣ್ಣು ಬಿಟ್ಟಾಗ ನನ್ನೆದುರು ರಘು ಇದ್ದ. ನನ್ನನ್ನು ಹಾಗೆ ನೋಡಿ ಅವನು ಏನು ಮಾಡಿದ ಗೊತ್ತಾ? ಆ ಒಂದೇ ಘಟನೆ ನಮ್ಮಿಬ್ಬರ ಬದುಕನ್ನು ಹೇಗೆ ಬದಲಾಯಿಸಿತು ಅಂತ ನೀವು ಊಹಿಸಲು ಸಾಧ್ಯವಿಲ್ಲ. ಈ ಪ್ರೀತಿಯ ಹಿಂದೆ ಒಂದು ದೊಡ್ಡ ಗುಟ್ಟಿದೆ ಅಂತ ಅವತ್ತು ನನಗೆ ಗೊತ್ತಿರಲಿಲ್ಲ. ಸ್ನೇಹಿತರೆ, ಈ ಕಥೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕಥೆನ ಪೂರ್ತಿ ಓದಿ ಮತ್ತೆ ಈ ಸ್ಟೋರಿಗೆ ಈಗಲೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಬನ್ನಿ ಹಾಗಿದ್ರೆ ಕಥೆ ಮುಂದುವರಿಸೋಣ. ರಘು ನಮ್ಮ ಮನೆಗೆ ಬಂದು 1 ವರ್ಷ ಆಗಿತ್ತು. ಬೆಳಗ್ಗೆ ಬೇಗ ಬಂದು ಮನೆ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಮಡಚೋದು, ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದ. ಅವನ ಸ್ವಭಾವ ತುಂಬಾ ಸೌಮ್ಯ. ಯಾರ ಜೊತೆಯೂ ಹೆಚ್ಚು ಮಾತಾಡುತ್ತಿರಲಿಲ್ಲ. ನಮಗೆ ಏನು ಬೇಕು ಅಂತ ಕೇಳಿ ಕೆಲಸ ಮುಗಿಸಿ ಸುಮ್ಮನೆ ಹೋಗುತ್ತಿದ್ದ. ನನ್ನ ಗಂಡ ಪ್ರಭು ಮತ್ತು ನಾನು ಇಬ್ಬರು ಆಫೀಸ್ಗೆ ಹೋಗುವುದರಿಂದ ಮನೆ ಕೆಲಸಕ್ಕೆ ರಘು ತುಂಬಾ ಸಹಾಯ ಮಾಡುತ್ತಿದ್ದ. ಮಗಳು ಚೈತ್ರ ಇರುವುದರಿಂದ ಮನೆ ಕೆಲಸ ಇನ್ನಷ್ಟು ಜಾಸ್ತಿ ಇತ್ತು. ರಘು ಇರುವುದರಿಂದ ನಮಗೆ ತುಂಬಾ ಅನುಕೂಲ ಆಗಿತ್ತು. ಅವನು ತುಂಬಾ ನಂಬಿಕಸ್ಥ. ಅವನ ಕಡೆಯಿಂದ ಯಾವುದೇ ತೊಂದರೆ ಇರಲಿಲ್ಲ. ನೋಡೋಕೆ ಸಿಂಪಲ್ ಆಗಿದ್ರೂ ಅವನ ದೇಹ ತುಂಬಾ ಗಟ್ಟಿಮುಟ್ಟಾಗಿತ್ತು. ಕೆಲಸ ಮಾಡುವಾಗ ಅವನ ಸ್ನಾಯುಗಳು ಕಾಣುತ್ತಿದ್ದವು. ನಾನು ಅವನನ್ನು ಅಷ್ಟಾಗಿ ಗಮನಿಸುತ್ತಿರಲಿಲ್ಲ. ಅವನು ನನ್ನ ಪಾಲಿಗೆ ಒಬ್ಬ ಕೆಲಸದ ಹುಡುಗ ಅಷ್ಟೇ. ಅನಿರೀಕ್ಷಿತ ಘಟನೆ. ಒಂದು ಶನಿವಾರ ಪ್ರಭು ಚೈತ್ರಾಳನ್ನು ಪಾರ್ಕ್ಗೆ ಕರ್ಕೊಂಡು ಹೋಗಿದ್ದರು. ನಾನು ಮನೆ ಕ್ಲೀನ್ ಮಾಡಿ ನಂತರ ಅಡುಗೆ ಮನೆಗೆ ಹೋದೆ. ಹೊರಗಡೆ ರಘು ಮನೆ ಕ್ಲೀನಿಂಗ್ ಮುಗಿಸಿ ಬಟ್ಟೆ ಮಡಚೋ ಕೆಲಸ ಮಾಡುತ್ತಿದ್ದ. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ನೆಲದ ಮೇಲೆ ಎಣ್ಣೆ ಚೆಲ್ಲಿತ್ತು. ಅದು ನನಗೆ ಗೊತ್ತಾಗಿರಲಿಲ್ಲ. ಒಂದು ಹೆಜ್ಜೆ ಮುಂದಿಟ್ಟೆ ಅಷ್ಟೇ ಕಾಲು ಜಾರಿತು. ನಿಯಂತ್ರಣ ಕಳೆದುಕೊಂಡೆ. ಕೌಂಟರ್ಗೆ ತಲೆ ತಾಕಿದಂತೆ ಅನಿಸಿತು. ತೀವ್ರ ನೋವು. ಕಣ್ಣು ಮಂಜಾಗಿ ಹೋಯಿತು. ಕೆಳಗೆ ಬಿದ್ದೆ. ಏನಾಗುತ್ತಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದರ ಮೊದಲೇ ತಲೆಗೆ ಪೆಟ್ಟಾಗಿ ಎಲ್ಲವೂ ಕಪ್ಪಾಯಿತು. ಎಷ್ಟು ಸಮಯ ಅಲ್ಲಿ ಬಿದ್ದಿದ್ದೆ ಅಂತ ಗೊತ್ತಿಲ್ಲ. ಕಣ್ಣು ಬಿಟ್ಟಾಗ ಅಡುಗೆ ಮನೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ನಾನು ಕೆಳಗೆ ಬಿದ್ದಿದ್ದೆ. ನನ್ನ ಪಕ್ಕದಲ್ಲೇ ರಘು ಮಂಡಿಯೂರಿ ಕೂತಿದ್ದ. ಅವನ ಮುಖದಲ್ಲಿ ಗಾಬರಿ, ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ನನ್ನ ಕಡೆ ನೋಡಿದ ತಕ್ಷಣ ಅವನ ಕಣ್ಣುಗಳು ಅಗಲವಾಗಿದ್ದು. ಅವನು ತಕ್ಷಣ ತನ್ನ ಮುಖವನ್ನು ತಿರುಗಿಸಿದ. ನನಗೆ ಆಗಲೇ ಗೊತ್ತಾಗಿದ್ದು ನಾನು ಅಡುಗೆ ಕೆಲಸಕ್ಕೆ ಹಾಕಿದ್ದ ಸಡಿಲವಾದ ಬಟ್ಟೆ ದೇಹದಿಂದ ಸರಿಸಿತ್ತು ಅಂತ. ನನ್ನ ಮೈ ಎಲ್ಲ ನಡುಗೋಕೆ ಶುರುವಾಯಿತು. ತಲೆನೋವು. ಮೈನೋವಿಗಿಂತ ಆ ಕ್ಷಣದ ನಾಚಿಕೆ ನನ್ನನ್ನು ಹೆಚ್ಚು ಕಸಿವಿಸಿ ಮಾಡಿತ್ತು. ನನ್ನ ಕೈಗಳನ್ನು ಹೇಗೋ ನನ್ನ ದೇಹದ ಮುಖ್ಯ ಭಾಗಗಳ ಮೇಲೆ ಇಟ್ಟು ಮುಚ್ಚಿಕೊಳ್ಳೋಕೆ ಪ್ರಯತ್ನಿಸಿದೆ. ಆದರೆ ಕೈಗಳು ನಡುಗುತ್ತಿದ್ದವು. ರಘು ತಕ್ಷಣ ಎದ್ದು ನಿಂತು, ಮೇಡಂ ಸರ್ ಫೋನ್ ಮಾಡಿದ್ರು, ನೀವು ಫೋನ್ ತಗೊಂಡಿಲ್ಲ ಅಂತ, ಅದಕ್ಕೆ ನೋಡೋಕೆ ಬಂದೆ. ಕಾಲು ಜಾರಿದ್ರಾ ಅಂತ ಗಡಿಬಿಡಿಯಲ್ಲಿ ಮಾತಾಡುತ್ತಿದ್ದ. ಆದರೆ ನನ್ನ ಕಡೆ ನೋಡಲೇ ಇಲ್ಲ. ಅವನ ಧ್ವನಿ ಗಡಗಡ ಅಂತ ನಡುಗುತ್ತಿತ್ತು. ಅವನು ತಕ್ಷಣ ಪಕ್ಕದಲ್ಲಿ ಬಿದ್ದಿದ್ದ ಸೀರೆಯನ್ನು ತೆಗೆದು ನನ್ನ ಕಡೆಗೆ ಎಸೆದ. ನಾನು ಹೇಗೋ ಆ ಸೀರೆಯನ್ನು ಹಿಡಿದು ನನ್ನ ಮೈ ಮೇಲೆ ಹಾಕಿಕೊಂಡೆ. ಆದರೆ ನನ್ನ ಮೈ ತುಂಬಾ ನೋವಿದ್ದರಿಂದ ಎದ್ದು ನಿಲ್ಲೋಕೆ ಆಗಲಿಲ್ಲ. ರಘು ಕದಲದೆ ನನ್ನ ಕಡೆ ನೋಡದೆ, ನೀವು ಸರಿ ಇದ್ದೀರಾ ಮೇಡಂ? ಏನಾದರೂ ಸಹಾಯ ಬೇಕಾ ಅಂತ ಕೇಳಿದ. ಅವನ ಮುಖ ಸಂಪೂರ್ಣ ಕೆಂಪಾಗಿತ್ತು. ನಾನು ನೋವಿನಿಂದ ನರಳುತ್ತಾ, ಎದ್ದು ನಿಲ್ಲೋಕೆ ಆಗ್ತಿಲ್ಲ ರಘು, ಕೈಗೆ ಪೆಟ್ಟಾಗಿದೆ ಅನ್ಸುತ್ತೆ ಅಂದೆ. ರಘು ಒಂದು ಕ್ಷಣ ಹಿಂದಿರುಗಿ ನಿಂತ. ಅವನಿಗೆ ಏನು ಮಾಡಬೇಕು ಅಂತ ತೋಚಿಲ್ಲ. ಅವನು ನನ್ನನ್ನು ಮುಟ್ಟೋಕೆ ಹಿಂಜರಿಕೆ. ಆದರೆ ನಾನು ನೋವಿನಿಂದ ಇದ್ದಾಗ ಅವನು ಇನ್ನೇನು ಮಾಡೋಕೆ ಆಗಲ್ಲ ಅನ್ನೋತರ ನಿಧಾನವಾಗಿ ನನ್ನ ಕಡೆ ತಿರುಗಿ ನನ್ನ ಕಣ್ಣುಗಳನ್ನು ಮಾತ್ರ ನೋಡ್ತಾ, ನಾನು ಹಿಡಿತೀನಿ ಮೇಡಂ, ನೀವು ನಿಧಾನವಾಗಿ ಎದ್ದು ನಿಲ್ಲಿ ಅಂದ. ಅವನ ಧ್ವನಿಯಲ್ಲಿ ಒಂದು ಬಗೆಯ ಕಾಳಜಿ, ಆದರೆ ಅಷ್ಟೇ ಭಯ. ಅವನು ತನ್ನ ಗಟ್ಟಿಮುಟ್ಟಾದ ಕೈಗಳನ್ನು ನನ್ನ ತೋಳಿನ ಕೆಳಗೆ ಸೇರಿಸಿ ನನ್ನನ್ನು ನಿಧಾನವಾಗಿ ಮೇಲೆತ್ತಿದ. ಅವನ ಕೈ ನನ್ನ ಬೆನ್ನಿಗೆ, ಸೊಂಟಕ್ಕೆ ಮೃದುವಾಗಿ ತಾಗಿದಾಗ ನನ್ನ ದೇಹದಲ್ಲಿ ಒಂದು ಬಗೆಯ ವಿದ್ಯುತ್ ಹರಿದಂತಾಯಿತು. ನಾನು ಸೀರೆಯಲ್ಲಿ ಮುಚ್ಚಿಕೊಂಡಿದ್ರೂ ಆ ಸ್ಪರ್ಶದ ಬೀಸಿ ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ನನ್ನ ಹೃದಯ ಬಲವಾಗಿ ಬಡಿಯೋಕೆ ಶುರುವಾಯಿತು. ಅವನ ಕೈಗಳ ದುಡಿತ, ಅವನ ದೇಹದ ಬೀಸಿ ಎಲ್ಲವೂ ನನಗೆ ಒಂದು ಕ್ಷಣ ಬೇರೆ ಲೋಕದಲ್ಲಿ ಇದ್ದಂತೆ ಅನಿಸಿತು. ನಾನು ಅವನಿಗೆ ಇನ್ನಷ್ಟು ಹತ್ತಿರವಾದಂತೆ ಅನಿಸಿತು. ಅವನು ನನ್ನನ್ನು ಅಡುಗೆ ಮನೆಯಿಂದ ಆಚೆ ಬಂದು ಸೋಫಾ ಮೇಲೆ ಕೂರಿಸಿದ. ನಾನು ನೀರು ತರ್ತೀನಿ, ಆಸ್ಪತ್ರೆಗೆ ಹೋಗೋಕೆ ಸರ್ಗೆ ಫೋನ್ ಮಾಡಲಾ ಅಂತ ಗಡಿಬಿಡಿಯಲ್ಲಿ ಕೇಳಿದ.
ನಾನು ಸೋಫಾ ಮೇಲೆ ಕೂತಿದ್ದೆ. ರಘು ನೀರು ತಂದುಕೊಟ್ಟು ನನ್ನ ಕಡೆ ನೋಡದೆ ಪಕ್ಕದಲ್ಲಿ ನಿಂತಿದ್ದ. ನನಗೆ ಇನ್ನೂ ನಾಚಿಕೆ ಆಗುತ್ತಾನೇ ಇತ್ತು. ರಘು, ನೀನು ಈಗ ಹೋಗು, ಆಮೇಲೆ ಸರ್ ಬಂದಾಗ ಹೇಳ್ತೀನಿ ಅಂದೆ. ಅವನಿಗೆ ಇನ್ನೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅವನು ತಲೆ ಆಡಿಸಿ ಸರಿ ಮೇಡಂ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಹೊಸ ಭಾವನೆಗಳ ಉದಯ. ಅವನು ಹೋದ ಮೇಲೆ ನನಗೆ ನಿಟ್ಟುಸಿರು ಬಿಟ್ಟ ಹಾಗಾಯಿತು. ಆದರೆ ಆ ಘಟನೆ ನನ್ನ ಮನಸ್ಸಿನಿಂದ ಹೋಗಲೇ ಇಲ್ಲ. ರಘು ನನ್ನನ್ನು ಆ ರೀತಿ ನೋಡಿದ್ರೂ ಅವನ ಮುಖದಲ್ಲಿ ಇದ್ದ ಆ ಗಾಬರಿ, ಆತಂಕ, ಮತ್ತೆ ಅವನು ನನ್ನನ್ನು ಮುಟ್ಟೋಕೆ ಹಿಂಜರಿದಿದ್ದು, ಆದರೆ ಕೊನೆಗೆ ಸಹಾಯ ಮಾಡಿದ್ದು, ಅವನ ಆ ಗಟ್ಟಿಮುಟ್ಟಾದ ದೇಹ, ಅವನು ನನ್ನನ್ನು ಮೇಲೆತ್ತಿದಾಗ ಅನುಭವಿಸಿದ ಆ ಸ್ಪರ್ಶದ ಬೀಸಿ, ಇದೆಲ್ಲ ನನ್ನ ಮನಸ್ಸನ್ನು ಕಾಡೋಕೆ ಶುರುವಾಯಿತು. ನನಗೆ ಗೊತ್ತಿಲ್ಲದೆ ರಘು ನನ್ನ ಮನಸ್ಸಲ್ಲಿ ಒಂದು ಹೊಸ ಜಾಗ ಮಾಡಿಕೊಂಡಿದ್ದ. ಅವನ ಮುಖದಲ್ಲಿ ಕಂಡ ಮುಗ್ಧತೆ, ಆದರೆ ಅವನ ದೇಹದಲ್ಲಿ ಇದ್ದ ಶಕ್ತಿ, ಇವೆಲ್ಲ ನನ್ನನ್ನು ಆಕರ್ಷಿಸಿದ್ದು. ಪ್ರಭು ಬಂದಾಗ ಆಸ್ಪತ್ರೆಗೆ ಹೋದ್ವಿ. ಕೈಗೆ ಸಣ್ಣ ಪೆಟ್ಟಾಗಿತ್ತು, ಆದರೆ ದೊಡ್ಡ ತೊಂದರೆ ಇರಲಿಲ್ಲ. 1 ವಾರ ರೆಸ್ಟ್ ಮಾಡೋಕೆ ಡಾಕ್ಟರ್ ಹೇಳಿದರು. ಪ್ರಭು ಆಫೀಸ್ಗೆ ಹೋಗುತ್ತಿದ್ದರು. ಚೈತ್ರಾ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದಳು. ನಾನು ಮನೆಯಲ್ಲೇ ರೆಸ್ಟ್ ಮಾಡುತ್ತಿದ್ದೆ. ರಘು ಬೆಳಗ್ಗೆ ಬಂದು ಎಂದಿನಂತೆ ಕೆಲಸ ಮಾಡುತ್ತಿದ್ದ. ಆದರೆ ಈಗ ನಮ್ಮಿಬ್ಬರ ನಡುವೆ ಒಂದು ಬಗೆಯ ಮೌನವಿತ್ತು. ಆ ಮೌನದಲ್ಲಿ ಹೇಳಲಾಗದ ವಿಷಯಗಳು ತುಂಬುತ್ತಿದ್ದವು. ರಘು ಕೆಲಸ ಮಾಡಬೇಕಾದರೆ ನಾನು ಅವನನ್ನು ಕದ್ದು ನೋಡುತ್ತಿದ್ದೆ. ಅವನು ಕೆಲಸ ಮುಗಿಸಿ ಹೊರಡುವಾಗ ಮೇಡಂ ಏನಾದರೂ ಬೇಕಿದ್ರೆ ಫೋನ್ ಮಾಡ್ರಿ ಅಂತ ಹೇಳುತ್ತಿದ್ದ. ಅವನ ಧ್ವನಿಯಲ್ಲಿ ಒಂದು ಬಗೆಯ ಕಾಳಜಿ, ಗೌರವ, ಜೊತೆಗೆ ಅಸ್ಪಷ್ಟವಾದ ಇನ್ನೇನೋ ಇತ್ತು. ಅವನನ್ನು ನೋಡಿದ್ರೆ ನನಗೆ ನಾಚಿಕೆ ಆಗುತ್ತಿತ್ತು, ಆದರೆ ಅವನನ್ನು ನೋಡದೆ ಇರೋಕೆ ಆಗುತ್ತಿರಲಿಲ್ಲ. ನಾನು ಅವನ ಬಗ್ಗೆ ಯೋಚಿಸೋಕೆ ಶುರು ಮಾಡಿದೆ. ಅವನು ಬಟ್ಟೆ ಮಡಚುವಾಗ, ಅಡುಗೆ ಮನೆ ಕ್ಲೀನ್ ಮಾಡುವಾಗ ಅವನ ದೇಹದ ಚಲನೆಗಳು, ಸ್ನಾಯುಗಳನ್ನು ನಾನು ಗಮನಿಸುತ್ತಿದ್ದೆ. ನನ್ನ ಮನಸ್ಸಲ್ಲಿ ಒಂದು ಬಗೆಯ ಆಸೆ ಶುರುವಾಗಿತ್ತು. ಅದನ್ನು ನಾನು ಊಹಿಸಿರಲಿಲ್ಲ. ಒಂದು ದಿನ ರಘು ಕಿಟಕಿ ಒರೆಸೋಕೆ ನಿಂತಿದ್ದ. ಅವನು ಶರ್ಟ್ ತೆಗೆದು ಕೆಲಸ ಮಾಡುತ್ತಿದ್ದ. ಅವನ ಗಟ್ಟಿಮುಟ್ಟಾದ ಬೆನ್ನು, ಅಗಲವಾದ ಭುಜಗಳು, ಕೈಗಳ ಸ್ನಾಯುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನಾನು ಅವನನ್ನ ದಿಟ್ಟಿಸಿ ನೋಡುತ್ತಾ ಇದ್ದೆ. ಅವನು ಅರಿವಿಲ್ಲದೆ ನನ್ನ ಕಡೆ ತಿರುಗಿದಾಗ ನನ್ನ ಕಣ್ಣು ಅವನ ಮೇಲೆ ಬಿತ್ತು. ನಾನು ತಕ್ಷಣ ಕಣ್ಣು ತಿರುಗಿಸಿದೆ. ನನಗೆ ನಾಚಿಕೆ ಆಯಿತು. ರಘು ತಕ್ಷಣ ಶರ್ಟ್ ಹಾಕಿಕೊಂಡ. ಆ ದಿನದಿಂದ ನಾವು ಒಬ್ಬರನ್ನೊಬ್ಬರು ಕದ್ದು ನೋಡ್ತಾ ಇದ್ವಿ. ನಾನು ರೆಸ್ಟ್ ಮಾಡುತ್ತಿದ್ದಾಗ ರಘು ಬಂದು ಮೇಡಂ, ಕೈನೋವು ಹೇಗಿದೆ ಅಂತ ಕೇಳುತ್ತಿದ್ದ. ನಾನು ಒಂದು ಹೊಸ ಹೂವಿನ ಪ್ರಿಂಟ್ ಇರುವ ನೈಟ್ ಡ್ರೆಸ್ ಹಾಕಿಕೊಂಡಿದ್ದೆ. ನಾನು ನಗ್ದು, ಪರವಾಗಿಲ್ಲ ರಘು, ಆದರೆ ನನ್ನ ಡ್ರೆಸ್ ಹೇಗಿದೆ, ಚೆನ್ನಾಗಿದೆಯಾ ಅಂತ ಕೇಳ್ದೆ. ರಘು ನನ್ನ ಕಡೆ ನೋಡಿ, ತುಂಬಾ ಚೆನ್ನಾಗಿದೆ ಮೇಡಂ, ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ, ತುಂಬಾ ಸುಂದರವಾಗಿ ಕಾಣ್ತಿದ್ದೀರಾ ಅಂದ. ಅವನ ಮುಖದಲ್ಲಿ ಒಂದು ಬಗೆಯ ಕೆಂಪು ಬಂತು. ನಾನು ಥ್ಯಾಂಕ್ಸ್ ರಘು, ನೀನು ಚೆನ್ನಾಗಿ ಕಾಣ್ತೀಯಾ ಅಂದೆ. ಅವನ ಮುಖ ಇನ್ನಷ್ಟು ಕೆಂಪಾಯಿತು. ನಾವು ಇಬ್ಬರೂ ನಕ್ಕಿದ್ವಿ. ಸಂಜೆ ಪ್ರಭು ಬಂದ ಮೇಲೆ ನಾನು ಎಲ್ಲರ ಜೊತೆ ನಾರ್ಮಲ್ ಆಗಿ ಇರುತ್ತಿದ್ದೆ. ಆದರೆ ರಘು ಇದ್ದಾಗ ನಮ್ಮಿಬ್ಬರ ನಡುವೆ ಒಂದು ಬಗೆಯ ವಿದ್ಯುತ್ ಪ್ರವಾಹ ಇರುತ್ತಿತ್ತು. ಒಂದು ದಿನ ರಘು ಮನೆಗೆ ಬಂದಾಗ ಪ್ರಭು ಆಫೀಸ್ಗೆ ಹೋಗೋಕೆ ಹೊರಡುತ್ತಿದ್ದರು. ಮೇಡಂ, ಸರ್ ಇಲ್ಲದಾಗ ಬೋರ್ ಆಗೋಲ್ವಾ, ಟಿವಿ ನೋಡ್ತೀರಾ ಅಲ್ವಾ ಅಂತ ಹಾಸ್ಯವಾಗಿ ಕೇಳಿದ. ನಾನು, ಯಾಕೆ ರಘು, ನಾನು ಅಷ್ಟು ಬೋರ್ ಆಗಿ ಕಾಣ್ತೀನಾ ಅಂದೆ. ಅವನು ನಾಚಿ, ಇಲ್ಲ ಮೇಡಂ, ಹಾಗಲ್ಲ, ಸುಮ್ಮನೆ ಕೇಳ್ದೆ, ನೀವು ನಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂದ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನೀನು ಹೇಳ್ತೀಯಾ ರಘು ಅಂದೆ. ಅವನಿಗೆ ಇನ್ನಷ್ಟು ನಾಚಿಕೆ. ನನಗೆ ಗೊತ್ತಿಲ್ಲ ಮೇಡಂ, ಆದರೆ ನಿಮ್ಮ ನಗು ನೋಡಿದ್ರೆ ನನಗೂ ಖುಷಿಯಾಗುತ್ತೆ ಅಂದ. ನನ್ನ ಖುಷಿ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀಯಾ, ಗುಡ್ ಅಂದೆ. ಆ ಕ್ಷಣದಲ್ಲಿ ನಮ್ಮಿಬ್ಬರ ನಡುವೆ ಒಂದು ಆಳವಾದ ಅರ್ಥವಿತ್ತು. ರಘು ಕೆಲಸ ಮುಗಿಸಿ ಹೋಗುವಾಗ, ಮೇಡಂ ಹುಷಾರಾಗಿರಿ, ಮತ್ತೆ ಎಲ್ಲಿಯಾದರೂ ಕಾಲು ಜಾರಬೇಡ್ರಿ ಅಂದ. ಅವನ ಮಾತಿನಲ್ಲಿ ಕಾಳಜಿ ಮತ್ತೆ ಹಿಂದಿನ ಘಟನೆ ನೆನಪಿಸುವ ಒಂದು ಬಗೆಯ ಕುಚೇಷ್ಟೆ ಇತ್ತು. ಒಂದು ದಿನ ಮಧ್ಯಾಹ್ನ ನಾನು ಹಾಲಿನಲ್ಲಿ ಏನೋ ಕೆಲಸ ಮಾಡುತ್ತಿದ್ದೆ. ಆದರೆ ಕೈಗೆ ಪೆಟ್ಟಾಗಿರೋದ್ರಿಂದ ವಸ್ತುಗಳನ್ನು ಎತ್ತಿ ಇಡೋಕೆ ಕಷ್ಟ ಆಗುತ್ತಿತ್ತು. ರಘು ಬಂದು ಹಾಲು ಕ್ಲೀನ್ ಮಾಡುತ್ತಿದ್ದ. ಒಂದು ಪುಸ್ತಕದ ಬಾಕ್ಸ್ ತಗೋಬೇಕಿತ್ತು. ನಾನು ಕೈ ಚಾಚಿದೆ. ಅಷ್ಟರಲ್ಲೇ ರಘು ಸಹ ಕೈ ಚಾಚಿದ. ನಮ್ಮಿಬ್ಬರ ಕೈಗಳು ಸ್ಪರ್ಶಿಸಿದವು. ಅದು ಕೇವಲ ಒಂದು ಸ್ಪರ್ಶ ಅಲ್ಲ, ಅದು ನಮ್ಮಿಬ್ಬರ ನಡುವೆ ಹರಿಯುತ್ತಿದ್ದ ಭಾವನೆಗಳ ಸ್ಪರ್ಶ. ನನ್ನ ಕೈ ಅವನ ಕೈ ಮೇಲೆ ಒಂದು ಕ್ಷಣ ನಿಂತಿತ್ತು. ನನ್ನ ಮೈಯೆಲ್ಲ ಒಂದು ಬಗೆಯ ವಿದ್ಯುತ್ ಹರಿಯಿತು. ರಘು ತಕ್ಷಣ ಕೈ ತೆಗೆದುಕೊಂಡ. ಅವನ ಮುಖ ಕೆಂಪಾಗಿತ್ತು. ನನ್ನ ಕಡೆ ನೋಡಲೇ ಇಲ್ಲ. ನಾನು ತಕ್ಷಣ ಕೈ ತೆಗೆದುಕೊಂಡೆ. ರಘು ನಿಧಾನವಾಗಿ ನನ್ನ ಕಡೆ ತಿರುಗಿ, ಮೇಡಂ, ನೀವು ರೆಸ್ಟ್ ಮಾಡ್ರಿ, ಯಾಕೆ ಕಷ್ಟಪಟ್ಟೀರಾ ಅಂದ. ಅವನ ಧ್ವನಿಯಲ್ಲಿ ಒಂದು ಬಗೆಯ ಕಾಳಜಿ, ಒಂದು ಬಗೆಯ ಆಸೆ ಎಲ್ಲವೂ ಬೆರೆದಿತ್ತು. ನಾನು, ಪರವಾಗಿಲ್ಲ ರಘು, ನೀನು ಇದ್ದೀಯಾ ಅಲ್ವಾ ಅಂದೆ.
ಆ ಕ್ಷಣದಲ್ಲಿ ನಮ್ಮಿಬ್ಬರ ಕಣ್ಣುಗಳು ಪರಸ್ಪರ ಭೇಟಿಯಾದವು. ಮಾತುಗಳಿಲ್ಲದೆ ನಮ್ಮ ಕಣ್ಣುಗಳು ಒಂದು ಹೊಸ ಭಾಷೆಯಲ್ಲಿ ಮಾತಾಡುತ್ತಿದ್ದವು. ಆಕರ್ಷಣೆ, ಭಯ, ಇಷ್ಟ, ಹಿಂಜರಿಕೆ ಎಲ್ಲವೂ ಆ ಕಣ್ಣುಗಳಲ್ಲಿತ್ತು. ರಘು ತಕ್ಷಣ ತಲೆಬಾಗಿಸಿ ಮತ್ತೆ ಕೆಲಸ ಮುಂದುವರಿಸಿದ. ಹೀಗೆ ದಿನಗಳು ಕಳೆಯುತ್ತಾ ಇದ್ದವು. ಅರ್ಚನಾ ಮತ್ತು ರಘು ನಡುವೆ ಒಂದು ಗುಪ್ತ ಸಂಬಂಧ ಬೆಳೆದಿತ್ತು. ಅದು ಕೇವಲ ಕೆಲಸದ ಹುಡುಗ ಮತ್ತು ಮೇಡಂ ಸಂಬಂಧವಾಗಿ ಇರಲಿಲ್ಲ. ಆ ಅನಿರೀಕ್ಷಿತ ಘಟನೆ ಅವರ ನಡುವೆ ಹೇಳಲಾಗದ ಒಂದು ಬಾಂಧವ್ಯವನ್ನು ಸೃಷ್ಟಿಸಿತ್ತು. ರಘು ಅರ್ಚನಾಳನ್ನು ಇನ್ನಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಅವಳ ಪ್ರತಿ ಚಲನವಲನವನ್ನು ಗಮನಿಸುತ್ತಿದ್ದ. ಅರ್ಚನಾ ಕೂಡ ರಘುವನ್ನು ನೋಡಿದಾಗಲೆಲ್ಲ ಅವಳ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಪ್ರಭು ಇದ್ದರೂ ಅವರ ಮನಸ್ಸಿನಲ್ಲಿ ಒಬ್ಬರನ್ನೊಬ್ಬರು ಕಾಡ್ತಾನೇ ಇದ್ರು. ಆ ಘಟನೆ ಕೇವಲ ಕಾಲು ಜಾರಿ ಬಿದ್ದ ಒಂದು ಸಣ್ಣ ಘಟನೆ ಆಗಿರಲಿಲ್ಲ. ಅದು ಅವರ ಬದುಕಿನ ಹೊಸ ತಿರುವಾಗಿತ್ತು. ಅಂತಿಮ ಸಂಭಾಷಣೆ. ಒಂದು ದಿನ ಸಂಜೆ ರಘು ಕೆಲಸ ಮುಗಿಸಿ ಹೋಗೋಕೆ ಹೊರಟಿದ್ದ. ಅರ್ಚನಾ ಕರೆಯಲಿಲ್ಲ. ಆದರೆ ಅವನು ಅವಳ ರೂಮ್ ಹತ್ತಿರ ಬಂದು ನಿಂತ. ಮೇಡಂ, ನಂಗೆ ಏನೋ ಮಾತಾಡಬೇಕು ಅಂತ ಇದೆ ನಿಮ್ಮ ಹತ್ರ ಅಂತ ನಿಧಾನವಾಗಿ ಕೇಳಿದ. ಅರ್ಚನಾ ಕುತೂಹಲದಿಂದ ಅವನನ್ನು ನೋಡಿದಳು. ರಘು ನೆಲ ನೋಡುತ್ತಾ ನಡುಗುವ ಧ್ವನಿಯಲ್ಲಿ, ಮೇಡಂ, ನೀವು ಕೈಜಾರಿ ಬಿದ್ದಾಗ ನಾನು ನಿಮ್ಮನ್ನು ನೋಡಿದೆ. ಆದರೆ ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ನಾನು ನಿಮ್ಮನ್ನ ಕೇವಲ ಒಬ್ಬ ಮೇಡಂ ಆಗಿ ನೋಡಿಲ್ಲ. ನಾನು ನಿಮ್ಮನ್ನ ಇಷ್ಟಪಡಲು ಶುರು ಮಾಡಿದ್ದೀನಿ. ನನಗೆ ಗೊತ್ತಿದೆ ಇದು ತಪ್ಪು ಅಂತ. ಆದರೆ ನನಗೆ ಗೊತ್ತಿಲ್ಲ ಯಾವಾಗ ಈ ಭಾವನೆ ಶುರುವಾಯಿತು ಅಂತ ಅಂದ. ಅವನ ಕಣ್ಣುಗಳಲ್ಲಿ ಭಯ, ಆತಂಕ ಮತ್ತೆ ಒಂದು ಬಗೆಯ ಪ್ರೀತಿ ಇತ್ತು. ಅರ್ಚನಾ ಶಾಕ್ ಆದಳು. ರಘು ತನ್ನ ಮನಸ್ಸಿನಲ್ಲಿ ಇಷ್ಟೆಲ್ಲ ಇಟ್ಕೊಂಡಿದ್ದ ಅಂತ ಅವಳಿಗೆ ಊಹಿಸಲು ಆಗಿರಲಿಲ್ಲ. ಆ ಕ್ಷಣ ರಘುವಿನ ಪ್ರಾಮಾಣಿಕತೆ ಅರ್ಚನಾಳ ಹೃದಯವನ್ನು ಸ್ಪರ್ಶಿಸಿತು. ಅವಳು ರಘುವಿನ ಕಡೆ ನೋಡಿದಾಗ ಅವನ ಕಣ್ಣುಗಳಲ್ಲಿ ಕಂಡ ಆಳವಾದ ಭಾವನೆ, ಅವನ ಒಂಟಿತನ ಎಲ್ಲವೂ ಅವಳಿಗೆ ಅರ್ಥವಾಯಿತು. ಅವತ್ತಿನ ಘಟನೆ ಕೇವಲ ಆಕಸ್ಮಿಕವಾಗಿ ನಡೆದಿರಲಿಲ್ಲ. ರಘು ಅವಳನ್ನ ಅಷ್ಟೊಂದು ಹತ್ತಿರದಿಂದ ಕಂಡಾಗ ಅವನ ಮನಸ್ಸಿನಲ್ಲಿ ಈಗಾಗಲೇ ಶುರುವಾಗಿರಬಹುದಾದ ಒಂದು ಅಸ್ಪಷ್ಟ ಪ್ರೀತಿ, ಭಯ ಮತ್ತು ಕಾಳಜಿಯಾಗಿ ಸ್ಫೋಟಗೊಂಡಿತ್ತು. ಅಂದಿನಿಂದ ಆತನು ಅವಳನ್ನು ರಕ್ಷಿಸಬೇಕೆಂಬ ತನ್ನ ಈ ಗುಪ್ತ ಪ್ರೀತಿಯನ್ನು ಅವಳ ಮುಂದೆ ಮೌನವಾಗಿ ತೋರಿಸಬೇಕೆಂಬ ಆಸೆ ಅವನಲ್ಲಿ ಹೆಚ್ಚಾಗಿತ್ತು. ಆ ಕ್ಷಣದಲ್ಲಿ ಆತನು ಕೇವಲ ಮನೆ ಕೆಲಸದ ಹುಡುಗನಾಗಿರಲಿಲ್ಲ. ಅರ್ಚನಾಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡ, ಅವಳನ್ನು ಗೌರವಿಸಿದ ಮತ್ತು ಅವಳ ಮನಸ್ಸಿನಲ್ಲಿ ಅನಿರೀಕ್ಷಿತವಾಗಿ ಸ್ಥಾನ ಪಡೆದ ಒಬ್ಬ ವ್ಯಕ್ತಿಯಾಗಿದ್ದ. ಆ ಮೌನದ ಆಳದಲ್ಲಿ ಒಂದು ಹೊಸ ಕಥೆ ಶುರುವಾಗಿತ್ತು. ಏನಾಗುವುದು ಯಾರಿಗೂ ಗೊತ್ತಿರಲಿಲ್ಲ. ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಇನ್ನು ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಧನ್ಯವಾದಗಳು.